भवान् अयमे भगवत्परः अयमे विश्वेशोऽयं शिवाभिवर्षणः एते शास्त्रमयितं पाशामृतमध्यायन्तरे तामेकस्यामये सर्वमरीचामहे मृतवे स्वाहा प्रयतेयं दृष्ट्वा यस्यं वैकितमोजः ददामि सम्भवनियामहे सुमन्त्रिं पुष्टिवर्धनं पूर्वार्पणं प्रत्यक्षं तातां विश्वां भवनं प्रयतेयं दृष्ट्वा यस्यं वैकितमोजः ददामि सम्भवनियामहे सुमन्त्रिं पुष्टिवर्धनं पूर्वार्पणं प्रत्यक्षं तातां विश्वां भवनं ಯಾಕಂದರೆ ಕಳೆದ ವರ್ಷ ಮೇ 20ನೇ ತಾರೀಕು ಈ ರಾಜ್ಯದಲ್ಲಿ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳ ಜೊತೆಗೆ ನುಡಿದಂತೆ ಇವತ್ತೇನು ನೀಡಿದಂಥ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಒಂದೇ ವರ್ಷದಲ್ಲಿ ಅನುಷ್ಠಾನ ಮಾಡಿ ಈ ರಾಜ್ಯದ ಜನರ ಧ್ವನಿಯಾಗಿ ಇವತ್ತೇನು ಕೆಲಸ ಮಾಡ್ತಕ್ಕಂಥ ಸನ್ಮಾನ್ಯ ಈ ನಾಡಿನ ಕಾರ್ಯಕ್ರಮವನ್ನು ನೀಡುತ್ತಾ ಯಶಸ್ವಿ 1 ವರ್ಷ ಪೂರೈಸಿದಂಥ ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜನರ ಸುಭಿಕ್ಷತೆಗಾಗಿ ರಾಜ್ಯದ ಲೋಕ ಕಲ್ಯಾಣಾರ್ಥವಾಗಿ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ 10 ಹಲವಾರು ಯೋಜನೆಗಳನ್ನು ರಾಜ್ಯದ ಜನತೆಗೆ ನೀಡುವಂತಹ ಆ ಭಗವಂತ ಕಾಶಿ ವಿಶ್ವನಾಥ ಶಿವಮೊಗ್ಗ ನಗರದ ಇವತ್ತು ಕಾಶಿ ವಿಶ್ವನಾಥನ ದೇವಾಲಯ ಸನ್ನಿಧಿಯಲ್ಲಿ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ನಿಂದ ಶ್ರೀ ವಿಶ್ವೇಶ್ವರ ಇವತ್ತು ಕಾಶಿ ವಿಶ್ವನಾಥ ಸ್ವಾಮಿಗೆ ರುದ್ರಾಭಿಷೇಕ ಮತ್ತು ವಿಶೇಷ ಪೂಜೆ ಮಾಡುವ ಮುಖಾಂತರ ಈ ರಾಜ್ಯದಲ್ಲಿ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಜನಪರವಾದ ಕೆಲಸಗಳನ್ನು ಯಾವುದೇ ವಿಘ್ನಗಳಿಲ್ಲದೆ ನೆರವೇರಿಸಲಿ ಅನ್ನೋ ಒಂದು ಜೊತೆಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ರಾಜ್ಯದಲ್ಲಿ ಈ ಬಾರಿ ಮಳೆ ಬೆಳೆ ಚೆನ್ನಾಗಿ ಆಗಲಿ, ರೈತರ ಬದುಕು ಹಸನಾಗಲಿ, ಸರ್ಕಾರದಿಂದ ರೈತರ ಹಿತವನ್ನು ಕಾಪಾಡೋದಕ್ಕೆ ಯಾವುದೇ ವಿಘ್ನಗಳು ಬರದೇ ಇರಲಿ, ಯಾವುದೇ ದುಷ್ಟಶಕ್ತಿಗಳ ಮತ್ತು ಯಾವುದೇ ಕುತಂತ್ರಗಳಿಂದ ಈ ಸರ್ಕಾರ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅನ್ನೋ ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಈ ರಾಜ್ಯದ ಸಾಮಾನ್ಯ ಮತ್ತು ಮಧ್ಯಮ ವರ್ಗ ಜನರ ಧ್ವನಿಯಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಕೈಯನ್ನು ಎಲ್ಲ ರಾಜ್ಯದ ಜನತೆಯ ಪರವಾಗಿ ಬಲಪಡಿಸುವ ದೃಷ್ಟಿಯಿಂದ ಇವತ್ತು ಈ ಸನ್ನಿಧಿಯಲ್ಲಿ ಯುವ ಕಾಂಗ್ರೆಸ್ನ ಎಲ್ಲ ಸನ್ಮಿತ್ರರು ಸೇರಿ ಮತ್ತು ನಮ್ಮ ಈ ಶಿವಮೊಗ್ಗ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಕೆ ರಂಗನಾಥ್ರವರು ಹಾಗೂ ನಮ್ಮ ಎಲ್ಲ ಸ್ನೇಹಿತರು ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಇವತ್ತು ಈ ಪೂಜೆಯನ್ನು ಸಂಕಲ್ಪವನ್ನು ಮಾಡಿದ್ದೇವೆ. ಈ ನಮ್ಮ ಸರ್ಕಾರ ಸುಭಿಕ್ಷವಾಗಿರಲಿ, ರಾಜ್ಯ ಸುಭಿಕ್ಷವಾಗಿರಲಿ ಅಂತ ಮತ್ತೊಮ್ಮೆ ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.